ಸರ್, ಈಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಸಿಎಂ ಬದಲಾವಣೆ ವಿಚಾರ, ಸಿಎಂ ಬದಲಾವಣೆ ಆಗ್ತಾರೆ ಸರ್? ನೋಡಿ, ಈ ಹಿಂದೆನೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರಾಜ್ಯದ ಜನ ಬಿ ಜೆ ಪಿಯ ಆಡಳಿತದ ವಿರುದ್ಧ ಒಂದು ಸ್ಪಷ್ಟವಾಗಿ ಹಾಗೂ ಒಂದು ಸಮರ್ಥವಾದಂತಹ ಸರ್ಕಾರ ತರಬೇಕು ಅಂತ ಹೇಳಿ 138 ಸ್ಥಾನಗಳನ್ನು ಗೆಲ್ಲಿಸಿ ಅಧಿಕಾರ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದೆ. ನಮ್ಮ ಸರ್ಕಾರ ಈಗಾಗಲೇ 2.5 ವರ್ಷ ನೆನ್ನೆಗೆ ಪೂರೈಸಿದೆ. ಇನ್ನು 2.5 ವರ್ಷ ನಾವು ಈ ರಾಜ್ಯದ ಉದ್ದಕ್ಕೂ ಸ್ಪಷ್ಟತೆಯಿಂದ ಸರ್ಕಾರ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾವು ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸುವಂಥದ್ದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸ್ಥಾನ ಬದಲಾವಣೆ ಆಗುವಂಥದ್ದು, ಸ್ಥಾನದಲ್ಲಿ ಉಳ್ಕೊಳ್ಳುವಂಥದ್ದು ಇದು ನಮ್ಮ ಕೈನಲ್ಲಿ ಇಲ್ಲ. ಈ ಹಿಂದೆನೂ ಹೇಳಿದ್ದೇನೆ ನಾನು, ವರಿಷ್ಠರು ಏನೇ ತೀರ್ಮಾನ ಕೊಡ್ತಾರೋ ಅದನ್ನು ನಾವು ಪಾಲಿಸ್ತೀವಿ ಅಂತ. ರಾಜ್ಯದ ಎಲ್ಲ ಹಿರಿಯ ಸಚಿವರುಗಳು, ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಮಾತನ್ನು ಸಾರಿ ಸಾರಿ ಹೇಳಿದ್ದಾರೆ. ವರಿಷ್ಠರು ತಗೊಳ್ಳುವಂಥ ತೀರ್ಮಾನವೇ ಅಂತಿಮ ಅಂತ. ಸೊ ಹಾಗಾಗಿ ಇಲ್ಲಿ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೊಟ್ಟಂಥ ಮಾತು ಉಳಿಸ್ಕೊಳ್ಳಿ, ಇದು ಈ ಎಲ್ಲ ವಿಚಾರಗಳು ನೋಡಿದಂತಹ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ನಮಗೆ ಈ ಕುರಿತು ಯಾವುದೇ ಮಾಹಿತಿ ಇಲ್ಲ. ಅಧಿಕಾರ ಹಂಚಿಕೆ ಮಾಡುವಂಥ ಸೂತ್ರ ಏನಾಗಿತ್ತು, ಯಾರಿಗೆ ಯಾವಾಗ ಅಧಿಕಾರ ಕೊಡಬೇಕು, ಯಾರು ಅಧಿಕಾರ ಪಡ್ಕೋಬೇಕು ಅನ್ನೋದಲ್ಲ. ನಮ್ಮ ಮುಂದೆ ಇರುವಂಥದ್ದು ಕಾಂಗ್ರೆಸ್ ಸಿದ್ಧಾಂತಗಳಂತೆ ಈ ರಾಜ್ಯದ ಉದ್ದಕ್ಕೂ ಒಂದು ಸುಭದ್ರವಾದಂತಹ ಸರ್ಕಾರ ನಡೆಸಬೇಕು ಅನ್ನೋದಷ್ಟೇ ನಮ್ಮ ಮುಂದೆ ಇರುವಂಥದ್ದು. ನಾನು ಯಾವ ಬಣ್ಣದಲ್ಲೂ ಇಲ್ಲ. ಯಾಕಂದರೆ ನಿಮ್ಮ ಮುಂದಿನ ಪ್ರಶ್ನೆಗಳು ಏನು ಬರುತ್ತೆ ಅನ್ನೋದು ಗೊತ್ತಿದೆ. ನಾನು ಯಾವ ಬಣ್ಣದಲ್ಲೂ ಇಲ್ಲ, ನಾನು ಕಾಂಗ್ರೆಸ್. ಸರ್, ಯಾಕಂತ ಹೇಳಿದ್ರೆ ಈಗ ನಿನ್ನೆ ದೆಹಲಿನಲ್ಲಿ ಬೆಳವಣಿಗೆಗಳಾಗಿದೆ. ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಒಂದಷ್ಟು ಶಾಸಕರು ದೆಹಲಿಗೆ ಪ್ರಯಾಣ ಮಾಡಿರುವಂಥದ್ದು. ಸರ್, ನೋಡಿ, ಯಾರು ಪರ ಅಲ್ಲ ಹೋಗ್ತಾ ಇರುವಂಥದ್ದು. ಈಗ ನಮ್ಮ ಆಸೆಯೂ 108 ಇದೆ. ಆ ಆಸೆಗಳನ್ನ ನಾವು, ಆ ಭಾವನೆಗಳನ್ನ ಎಲ್ಲಿ ವ್ಯಕ್ತಪಡಿಸ್ಬೇಕು ಅದು ವ್ಯಕ್ತಪಡಿಸಿದ್ರು ಕೂಡ ನಾವು ಏನಿದ್ರೂ ಕಾಂಗ್ರೆಸ್ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡಿರುವುದು ಬಿಟ್ಟರೆ ನಾವು ನಾಯಕರ ಆರಾಧನೆ ಮತ್ತು ಪೂಜೆ ಮಾಡುವಂಥವ್ರಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು, ಕಾಂಗ್ರೆಸ್ ಸಿದ್ಧಾಂತಗಳಂತೆ ನಾವು ನಡ್ಕೋಬೇಕಾಗಿರುವಂಥದ್ದು. ಅದು ನನ್ನ ಅಭಿಪ್ರಾಯ ಮತ್ತು ನನ್ನ ಉದ್ದೇಶವೂ ಕೂಡ. ನಾನು ಕೇವಲ ರಾಜಕಾರಣ ಮಾಡುವಂಥದ್ದಕ್ಕೆ ಒಂದು ರಾಜಕೀಯ ಪಕ್ಷದಲ್ಲಿಲ್ಲ. ಆ ಸಿದ್ಧಾಂತಗಳನ್ನು ಒಪ್ಪಿ ನಾವು ಈ ಪಕ್ಷದ ಜೊತೆಗಿರುವಂಥದ್ದು. ಸರ್, ಯಾಕೆಂದರೆ ನಾನು ರಾಜಣ್ಣ ಅವರು ಹೇಳಿರೋದು ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಈಗ ಅನಿವಾರ್ಯನೇ ಅಂತ ಹೇಳಿರುವಂಥದ್ದು. ಮತ್ತೊಂದು ಕಡೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಡಿ ಕೆ ಸುರೇಶ್ ಅವರು ಹೇಳಿರುವಂಥದ್ದು. ನೋಡಿ, ವೈಯಕ್ತಿಕವಾಗಿ ಯಾರು ಏನು ಹೇಳ್ತಾರೋ ಅವರೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ನಾನು ಮಾತಾಡುವಂಥದ್ದಕ್ಕೂ ನನಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಇದೆ. ಸೊ ಹಂಗಂತ ಹೇಳಿ ನಾನು ಆರಾಧಿಸುವ ದೇವರೇ ಸರಿ ಅಂತ ಹೇಳುವಂಥದ್ದು ನನಗೆ ಅದು ಸರಿ ಆಗಲ್ಲ. ಕಾಂಗ್ರೆಸ್ ಸಿದ್ಧಾಂತಗಳ ಮೇಲೆ ನಾವು ನಡೀತಾ ಇರುವಂಥದ್ದು. ವರಿಷ್ಠರು ತಗೊಳ್ಳುವಂಥ ತೀರ್ಮಾನ ಅಂತಿಮ. ಅಂದರೆ ಬದಲಾವಣೆ ಆಗುತ್ತೆ ಅಂತ ಸರ್, ಯಾಕೆಂದರೆ ಏನು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತಂದರೆ ಸಡನ್ನಾಗಿ ಡೆವಲಪ್ಮೆಂಟ್ಸ್ಗಳಾಗ್ತಾ ಇರುವಂಥದ್ದು. ನೋಡಿ, ನಾವು ಏನಾಗುತ್ತೆ ಅನ್ನೋ ಊಹಾಪೋಹಗಳಿಗೆ ನಾನು ಯಾವತ್ತೂ ನಂಬಿಲ್ಲ. ಆಗುವಂಥದ್ದು ಸ್ವೀಕರಿಸುವಂಥ ಮನೋಸ್ಥಿತಿ ನಾವು ಇಟ್ಕೊಂಡಿದ್ದೀವಿ. ಅದು ಏನಾಗುತ್ತೆ ಕಾದು ನೋಡೋಣ. ಆಗದೆ ನಾವು ಆಗುತ್ತೆ ಅನ್ನೋದು ಅಥವಾ ಆದಮೇಲೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಲ್ಲ. ಏನಾಗಬೇಕು ಅದು ಆಗಲೇಬೇಕು, ಯಾರು ತಡೆಯೋಕ್ಕಂತೂ ಆಗಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಮುಂದೆ ಇರುವಂಥದ್ದು ಅಂಥದ್ದು ಯಾವುದೇ ಬೆಳವಣಿಗೆ ನಮ್ಮ ಮುಂದೆ ಕಾಣ್ತಾ ಇಲ್ಲ.